ದಾವಣಗೆರೆಯಿಂದ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪಗೆ ಟಿಕೆಟ್ ನೀಡಿರುವ ವಿಚಾರ ಇದೆಯಲ್ಲ, ಹೊಸ ಮುಖಕ್ಕೆ ಮನ್ನಣೆ ಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ, ಯಾವ ಲೆಕ್ಕಾಚಾರಕ್ಕಾಗಿ, ಜೊತೆಗೆ ಯಾವ ಬಣಕ್ಕಿಲ್ಲಿ ಅತ್ಯಂತ ಪ್ರಾಮುಖ್ಯತೆ ಸಿಕ್ಕಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಹೊಸ ಮುಖಕ್ಕೆ ಮನ್ನಣೆ ನೀಡಿದೆ ರಾಜ್ಯ ಬಿಜೆಪಿ. ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕಲಿಕ್ಕೆ ಹೊಸ ಮುಖವನ್ನು ಹುಡುಕಿದೆ ಬಿಜೆಪಿ. ದಾವಣಗೆರೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗೆ ಟಿಕೆಟನ್ನು ಘೋಷಣೆ ಮಾಡುವ ಮೂಲಕ ಎರಡೂ ಬಣಗಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡುವಲ್ಲಿ ಬಿಜೆಪಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಹಾಗೆ ನೋಡಿದ್ರೆ ಈ ಶ್ರೀನಿವಾಸ್ ಅವರು ಯಾವ ಬಣಕ್ಕೆ ಸೇರಿದ್ದಾರೆ ಅಂತ ನೋಡೋದಾದರೆ GM ಸಿದ್ದೇಶ್ವರ ಅವರ ಜೊತೆ ಗುರುತಿಸಿಕೊಂಡಿದ್ದರು. GM ಸಿದ್ದೇಶ್ವರ ಬಣದ ವ್ಯಕ್ತಿಯವರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದವರಿಗೆ ಬಿಜೆಪಿ ಟಿಕೆಟ್ ನೀಡಿದೆ. 3 ದಿನಗಳ ಕಾಲವೂ ಕೂಡ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು ರೇಣುಕಾಚಾರ್ಯ ಆ್ಯಂಡ್ ಟೀಮ್. ಆದರೆ ರೇಣುಕಾಚಾರ್ಯ ಅವರಿಗೆ ಈ ಬಾರಿಯೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಮತ್ತೆ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ. ಹಾಗೆ ನೋಡಿದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬಹಳ ಕೃಪಕಟಾಕ್ಷ ಇದ್ದರೂ ಕೂಡ ಹೇಗೆ ಅದು ವ್ಯತ್ಯಾಸಗಳಾಯಿತು ಗೊತ್ತಿಲ್ಲ. ಇದು ಅಚ್ಚರಿಯ ಬೆಳವಣಿಗೆ ಅಂತ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ನೀಡ್ತಾರೆ. ಅಣ್ಣಪ್ಪ, ಹೇಗಿದು ಅಂತ ಹೇಳಿ, ಯಾಕಂದರೆ ಎರಡು ಬಣಗಳ ಮಧ್ಯೆ ಬಹಳ ತೀವ್ರ ಮಟ್ಟದ ಪೈಪೋಟಿ, ಅದು ಲೋಕಸಭೆ ಚುನಾವಣೆ ಇರಲಿ, ವಿಧಾನಸಭೆ ಚುನಾವಣೆ ಇರಲಿ, ಆ ಎರಡೂ ತಂಡಗಳ ನಡುವಿನ ಪೈಪೋಟಿ ಇದ್ದೇ ಇರುತ್ತೆ. ಈ ಬಾರಿ ರೇಣುಕಾಚಾರ್ಯ ಅವರ ತಂಡಕ್ಕೆ ಹೇಗೆ ಹಿನ್ನಡೆ ಆಯಿತು, ಜೊತೆಗೆ ಈ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಶ್ರೀನಿವಾಸ್ ಅವರನ್ನೇ ಆಯ್ಕೆ ಮಾಡಿರುವಂಥ ಉದ್ದೇಶ ಏನು ಕಾಣಿಸ್ತಾ ಇದೆ ಅಂತ ಸರ್? ಯಾಕಂದ್ರೆ ಇವತ್ತು ಸಾಮಾನ್ಯ ಜನಕ್ಕೆ ಇವತ್ತು ಬಿಜೆಪಿ ಟಿಕೆಟ್ ನೀಡಿದೆ. ಯಾಕಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಯಾವುದೇ ಸಹ ರಾಜಕೀಯವಾಗಿ ಹಿನ್ನೆಲೆ ಇಲ್ಲದವರು ಇವತ್ತು ಸಾಮಾನ್ಯರಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಇವತ್ತು ಟಿಕೆಟ್ ನೀಡಿದ್ದಾರೆ. ಯಾಕಂದ್ರೆ ಈ ನಿಟ್ಟಿನಲ್ಲಿ GM ಸಿದ್ದೇಶ್ವರ ಅವರ ಬಣದಲ್ಲಿ ಗುರುತಿಸಿದಂತ ವ್ಯಕ್ತಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು. ಆದ್ರೆ ಇನ್ನೊಂದು ಬಣ ರೇಣುಕಾಚಾರ್ಯ ಅವರ ಬಣಕ್ಕೆ ಈ ಬಾರಿ ಮುಖಭಂಗನೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರೇಣುಕಾಚಾರ್ಯ ಈ ಕಳೆದ 3 ದಿನಗಳಿಂದ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ರು ಸಹ ಅವ್ರ ಕಡೆಯವರಿಗೆ ಟಿಕೆಟ್ ಕೊಡಿಸ್ಬೇಕಂತಂದು ಎಷ್ಟೇ ಕಸರತ್ತು ಮಾಡಿದ್ರು ಸಹ ಟಿಕೆಟ್ ಕೈ ತಪ್ಪಿದೆ. ಆದ್ರೆ GM ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿದಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿದೆ. ಆದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಬಿಜೆಪಿಯಲ್ಲಿ ST ಮೋರ್ಚಾದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಆದ್ರೆ GM ಸಿದ್ದೇಶ್ವರ ಅವರ ಜೊತೆಗೆ ಸಾಕಷ್ಟು ಬಾರಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಿದ್ರು. ಈ ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಳ್ಳೆಯ ಒಡನಾಟವನ್ನು ಹೊಂದಿದಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಪಕ್ಷವು ಗುರುತಿಸಿ ಈ ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವ್ರ ಮನೆ ಯಾತ್ರೆ ಸಂಭ್ರಮ ಆಚರಣೆನೇ ಏರ್ಪಡಿದೆ. ಯಾಕಂದ್ರೆ ಇವತ್ತು ಬಿಜೆಪಿಯಲ್ಲಿ ಸಾಕಷ್ಟು ಘಟಾನುಘಟಿ ನಾಯಕರುಗಳು ಇದ್ರು ಸಹ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಬಿಜೆಪಿ ಟಿಕೆಟ್ ನೀಡಿ ಗೆಲ್ಲುವಂತ ವಿಶ್ವಾಸವನ್ನು ವ್ಯಕ್ತವಾಗಿದೆ. ಓಕೆ, ಥ್ಯಾಂಕ್ ಯು ಅಣ್ಣಪ್ಪ.